ಎಲ್ಲರಿಗೂ ನಮಸ್ಕಾರ. ಬೈರಮಂಗಲ ಮತ್ತು ಕಂಚಕರಳ್ಳಿ ಪಂಚಾಯಿತಿಯ ಒಳಪಡುವಂತಹ ಗ್ರಾಮದ ಯುವ ರೈತರುಗಳು ನಾವು ಮಾತಾಡ್ತಿರೋದು. ನಾವು ಹೇಳೋದೇನು ಅಂತಂದರೆ, ಸುಮಾರು 10 ಲಕ್ಷ ಮರಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ 35 ಕೋಟಿ ರೇಷ್ಮೆಯಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಗ್ರಾಮಗಳಿಂದ 26 ಕಂದಾಯ ಗ್ರಾಮಗಳಿಂದ ಇಂತಹ ಒಂದು, ಆಮೇಲೆ ಒಂದು 5 ರಿಂದ 6 ಲಕ್ಷ ಲೀಟರ್ನ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವೇನು ಹೇಳೋದು ಅಂತಂದ್ರೆ, ಇಂಥ ಒಂದು ಸಮೃದ್ಧವಾದಂಥ ಪ್ಲೇಸನ್ನು ನೀವೇನು ಹಿಂದೆ ನೋಡ್ತಾ ಇದ್ದೀರೋ, ಇಂಥ ಪ್ರಕೃತಿಯನ್ನ, ಇಂಥ ಪರಿಸರವನ್ನ, ಇಂಥ ಒಂದು ಇದನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನೊಂದು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ 10 ಗಂಟೆಗೆ ಏನು ಪ್ರಾಂತ ರೈತ ಸಂಘದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವೋ, ಪ್ರತಿಯೊಬ್ಬರು ಬಂದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ನಿರ್ಣಾಯಕ ದಿನ ಅವತ್ತು ಏನಾಗುತ್ತೆ ಅಂದರೆ, ಬಿಡದಿ ಟೌನ್ಶಿಪ್ ಅನ್ನೋದು ಅಂತಿಮವಾಗಬೇಕು, ನಿರ್ಣಾಯಕ ದಿನ ಆಗಬೇಕು ಅಂತ ಅಂದ್ಕೊಂಡು ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಕರ್ನಾಟಕದ ಮೂಲೆ ಮೂಲೆ ಇರುವಂತಹ ರೈತರುಗಳು, ರೈತ ಮುಖಂಡರುಗಳು ದಯವಿಟ್ಟು ಬಂದು ಈ ಒಂದು ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ನಾವು ಏನು ಹೋರಾಟ ಮಾಡ್ತೀವಿ, ಇದಕ್ಕೆ ನಿಮ್ಮ ಒಂದೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ.